ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಇರಾನ್ ಇಸ್ರೇಲ್ ಸಮರ, ಮಧ್ಯಪ್ರಾಚ್ಯ ವಿಕೋಪದ ದವಡಿಗೆ. ಇರಾನ್ ಮೇಲೆ ಕ್ಷಿಪಣಿ ಸುರಿಮಳೆಯಿಂದಲೇ ಇಸ್ರೇಲ್ ಸೇಡು. 3 ದಶಕದ ಬಳಿಕ ಇರಾನ್ ಮೇಲೆ ಪರದೇಶವೊಂದು ನಡೆಸಿದ ಭಾರೀ ದಾಳಿ. ಇರಾನ್ ಕ್ಷಿಪಣಿ ಉತ್ಪಾದನಾ ಘಟಕಗಳು, ಇರಾನ್ ಸೇನಾ ನೆಲೆಗಳೇ ದಾಳಿಯ ಗುರಿ. 3ನೇ ವಿಶ್ವ ಯುದ್ಧಕ್ಕೆ ಇರಾನ್ ಇಸ್ರೇಲ್ ಸಮರ ಕಿಡಿ ಹಚ್ಚಿತೆ. ರಾಜತಾಂತ್ರಿಕ ಪರಿಹಾರ ಕಂಡುಕೊಳ್ಳಲು ಇರಾನ್ ಇಸ್ರೇಲಿಗೆ ಭಾರತದ ಸಲಹೆ. ಆತ್ಮೀಯ ಪ್ರೇಕ್ಷಕರೇ, ಮಧ್ಯಪ್ರಾಚ್ಯವು ದಾಳಿಯ ವಿಕೋಪದ ದವಡಿಗೆ ಸಿಲುಕಿರುವುದು. ಇರಾನ್ ಇಸ್ರೇಲ್ ನಡುವಿನ ಕ್ಷಿಪಣಿ ದಾಳಿಯಂತಹ ಸಮರಗಳು ಹೀಗೆ ಮುಂದುವರಿದರೆ ಇದು 3ನೇ ವಿಶ್ವ ಯುದ್ಧಕ್ಕೆ ಕಿಡಿ ಹಚ್ಚಿಬಿಟ್ಟೀತೋ ಏನೋ ಅಂತ ವಿಶ್ವ ಸಮುದಾಯ ಗಂಭೀರವಾಗಿ ಆಲೋಚಿಸುವಂತಹ ಪರಿಸ್ಥಿತಿ ಧುತ್ತನೆ ಎದುರಿಗೆ ಬಂದು ನಿಂತಿದೆ. ಅಕ್ಟೋಬರ್ ತಿಂಗಳ ಮೊದಲು ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿತ್ತು. ಪ್ರತೀಕಾರವಾಗಿ ಕೊತನೆ ಕುದಿಯುತ್ತಿದ್ದ ಇಸ್ರೇಲ್ ಶನಿವಾರ ನಸುಕಿನಲ್ಲಿ ಕ್ಷಿಪಣಿಗಳನ್ನು ಬಳಸಿ ಪ್ರತಿದಾಳಿ ಮಾಡಿದೆ. ಇರಾನ್ ಇಸ್ರೇಲ್ ನಡುವೆ ನಡೆಯುತ್ತಿರುವ ಈ ಸಮರದ ಕುರಿತು ನಿಮಗೆ ಮಾಹಿತಿ ನೀಡಲು ನಾನಿಲ್ಲಿ ಬಂದಿದ್ದೇನೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ವಿಷಯವನ್ನು ಅರಿತುಕೊಳ್ಳಿ. ಅಲ್ಲದೆ ವಿಶ್ವ ಪ್ಲಸ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಇರಾನ್ ದೇಶ ಇಸ್ರೇಲಿನ ಮೇಲೆ ಅಕ್ಟೋಬರ್ ತಿಂಗಳ ಮೊದಲ ದಿನ 180ಕ್ಕೂ ಹೆಚ್ಚು ಕ್ಷಿಪಣಿ ಬಳಸಿ ದಾಳಿ ನಡೆಸಿತ್ತು. ತನ್ನ ಸಮರದ ಧೋರಣೆ ಮುಚ್ಚಿ ಹಾಕಲು ಇರಾನ್ ಶಬ್ದಗಳ ಸಮರಕ್ಕೂ ಇಳಿದಿತ್ತು. ತನ್ನ ದಾಳಿಯ ವಿರುದ್ಧ ಒಂದೊಮ್ಮೆ ಪ್ರತೀಕಾರಕ್ಕೆ ಇಳಿದರೆ ಇಸ್ರೇಲ್ ಹೆಚ್ಚು ದಿನ ಉಳಿಯುವುದಿಲ್ಲ ಎಂದು ಗನ್ ಹಿಡಿದೆ ಭಾಷಣ ಬಿಗಿದ ಇರಾನಿನ ಪರಮೋಚ್ಚ ನಾಯಕ ಖಮೇನಿ ಇಸ್ರೇಲಿಗೆ ಎಚ್ಚರಿಕೆ ನೀಡಿದ್ದರು. ಆದರೆ ಪ್ರತೀಕಾರಕ್ಕಾಗಿ ಕೊತ ಕುದಿಯುತ್ತಿದ್ದ ಇಸ್ರೇಲ್ ಇದಾವುದನ್ನು ಗಮನಿಸದೆ ಮೊನ್ನೆ ಶನಿವಾರ ನಸುಕಿನಲ್ಲಿ ಭಾರೀ ಕ್ಷಿಪಣಿ ದಾಳಿ ನಡೆಸಿ ನಿನ್ನ ಮುಂದೆ ನಾನೇನು ಅಶಕ್ತನಲ್ಲ ಎಂದು ಇರಾನ್ ಮುಂದೆ ಇಸ್ರೇಲ್ ತನ್ನ ಸಮರ ಶಕ್ತಿ ಪ್ರದರ್ಶಿಸಿದೆ. ಪ್ರೇಕ್ಷಕರೇ, ಶನಿವಾರ ಚುಮುಚುಮು ನಸುಕಿನಲ್ಲಿ ಇರಾನಿನ ಆಯಕಟ್ಟಿನ 20 ಪ್ರದೇಶಗಳ ಮೇಲೆ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು 200 ಕ್ಷಿಪಣಿ ಸಿಡಿಸಿ ಇಸ್ರೇಲ್ ಭೀಕರ ವಿಮಾನ ದಾಳಿ ನಡೆಸಿದೆ. ಈ ದಾಳಿಯನ್ನು ಇರಾನ್ ಮೇಲೆ ಇಸ್ರೇಲ್ ಪ್ರತೀಕಾರವೆಂದೇ ವಿಶ್ವ ಸಮುದಾಯ ವಿಶ್ಲೇಷಿಸುತ್ತಿದೆ. ಇಸ್ರೇಲ್ ತನ್ನ ಈ ಕ್ಷಿಪಣಿ ದಾಳಿಗೆ ಅಮೆರಿಕ ನಿರ್ಮಿತ F-35, F-26 ಹಾಗೂ F-151 ಮಾದರಿಯ ಯುದ್ಧ ವಿಮಾನಗಳನ್ನು ಬಳಸಿಕೊಂಡಿದೆ. ಇಸ್ರೇಲ್ ತನ್ನ ನೆಲೆಯಿಂದ 2000 ಕಿಲೋಮೀಟರ್ ದೂರ ಸಾಗಿ ಬಂದು ನಂತರ ಇರಾನ್ ಸಮೀಪ ಯುದ್ಧ ವಿಮಾನಗಳನ್ನು ಇಳಿಸಿಕೊಂಡು ಕ್ಷಿಪಣಿಗಳನ್ನು ಹಾರಿಸಿದೆ. ಇಸ್ರೇಲ್ ತನ್ನ ಈ ದಾಳಿಗೆ ಇರಾನಿನ ಕ್ಷಿಪಣಿ ಉತ್ಪಾದನಾ ಘಟಕಗಳು ಮತ್ತು ಇರಾನಿನ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡಿದೆ. ಈ ದಾಳಿಯಲ್ಲಿ ಇರಾನ್ ಮತ್ತು ಇಸ್ರೇಲ್ನ ಯೋಧರು ಬಲಿಯಾಗಿದ್ದಾರೆ. ಇಸ್ರೇಲ್ ಇರಾನಿನ ತೈಲ ಘಟಕಗಳು, ತೈಲ ಬಾವಿಗಳು ಮತ್ತು ಆ ದೇಶದ ಅಣು ಸ್ಥಾವರಗಳ ಮೇಲೆ ದಾಳಿ ನಡೆಸಲೂಬಹುದಾಗಿತ್ತು. ಆದರೆ ಅಂಥ ದಾಳಿಯಿಂದ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಈಗಾಗಲೇ ಉಂಟಾಗಿರುವ ತೃಷೆ ವಾತಾವರಣ ಮತ್ತಷ್ಟು ಉಲ್ಬಣಿಸಬಹುದು, ಊಹಿಸಲಾಗದಷ್ಟು ವಿಕೋಪಕ್ಕೆ ತಿರುಗಲೂಬಹುದು ಎಂಬುದನ್ನರಿತ ಇಸ್ರೇಲ್ ಸೀಮಿತ ಪ್ರದೇಶಕ್ಕೆ ತನ್ನ ದಾಳಿ ಉಳಿಸಿಕೊಂಡಿದೆ. ಇರಾನ್ ಮೇಲೆ 1988ರ ನಂತರ, ಅಂದರೆ ಸರಿ ಸುಮಾರು 36 ವರ್ಷಗಳ ತರುವಾಯ ಈ ಇರಾನ್ ಮೇಲೆ ವಿದೇಶವೊಂದು ಈ ಪರಿಪ್ರಮಾಣದಲ್ಲಿ ನಡೆಸಿದ ದಾಳಿ ಇದಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ನಿವಾಸದ ತಲೆ ಮೇಲೆ ಡ್ರೋನ್ ಹಾರಿಸಿದ ಇರಾನ್ ವರ್ತನೆ ತನ್ನ ರಾಷ್ಟ್ರದ ನೇತಾರನನ್ನೇ ಗುರಿಯಾಗಿಸಲು ಇರಾನ್ ಯೋಜಿಸಿತ್ತು ಎಂಬುದು ಇಸ್ರೇಲಿನ ಆರೋಪವಾಗಿದೆ. ಆದ್ದರಿಂದಲೇ ಇಸ್ರೇಲ್ ಪ್ರತೀಕಾರ ತೀರಿಸಿಕೊಳ್ಳಲು ಇರಾನಿನ ಮೇಲೆ ಈ ಭಾರೀ ದಾಳಿ ನಡೆಸಿದೆ. ಇರಾನ್ ಇನ್ನಾದರೂ ಹಮಾಸ್ದಂಥ ಇಸ್ರೇಲಿನ ವೈರಿಗಳನ್ನು ಪೋಷಿಸುವುದನ್ನು ನಿಲ್ಲಿಸಬೇಕಿದೆ. ಇರಾನ್ ಏನಾದರೂ ತನ್ನ ಹಠಮಾರಿ ಧೋರಣೆಯಿಂದ ಹಿಂದೆ ಸರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಇಸ್ರೇಲಿನ ದೊಡ್ಡಣ್ಣನಂತೆ ಅಮೆರಿಕ ಕೂಡ ನೇರವಾಗಿ ಇಸ್ರೇಲ್ ಬೆಂಬಲದ ಸಮರಕ್ಕೆ ಧುಮುಕಲೂಬಹುದು. ಹಾಗೂ ಬ್ರಿಟನ್ ಸೇರಿದಂತೆ ಇಸ್ರೇಲ್ ಬೆಂಬಲಿತ ದೇಶಗಳು ಸಕ್ರಿಯವಾಗಿ ಇಸ್ರೇಲ್ ಜೊತೆಯಾಗಲಿವೆ. ಹೀಗೆ ಇಂಥ ಬೆಳವಣಿಗೆ ನಡೆದದ್ದೇ ಆದರೆ ರಷ್ಯಾ ಮತ್ತು ಚೀನಾದಂತಹ ಬಲಿಷ್ಠ ರಾಷ್ಟ್ರಗಳು ಸುಮ್ಮನೆ ಕೂರಲಾರವು. ಇಂಥ ಪ್ರಮಾದವೇನಾದರೂ ಸಂಭವಿಸಿದ್ದೇ ಆದರೆ ಇರಾನ್ ಇಸ್ರೇಲ್ ನಡುವಿನ ಈ ದಾಳಿ, ಈ ಸಮರ 3ನೇ ವಿಶ್ವ ಯುದ್ಧಕ್ಕೆ ಕಿಡಿ ಹಚ್ಚಲಿದೆ. ಒಟ್ಟಾರೆ ಈ ದಾಳಿ ಇಡೀ ಜಗತ್ತಿನ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತಾ ಇದೆ.
ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.